ಹಾಯ್ ಎವ್ರಿವನ್, ಮೈಸೆಲ್ಫ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್. ಇವತ್ತು ನಾನು KSET 2025ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅನುಭೋಗಿ ವರ್ತನಾ ಸಿದ್ಧಾಂತಗಳು ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭೋಗಿ ವರ್ತನಾ ಸಿದ್ಧಾಂತಗಳನ್ನು ಮಾಡಿದ್ವಿ. ಸೊ ಅದು ಕಂಪ್ಲೀಟ್ ಆದಮೇಲೆ ಈಗ ಉತ್ಪಾದನಾಂಗಗಳ ಸಿದ್ಧಾಂತಗಳು, ಉತ್ಪಾದನಾ ಸಿದ್ಧಾಂತಗಳು ಅಂತ ಹೇಳಿ, ಅಂದರೆ ಉತ್ಪಾದನೆ ಮತ್ತು ಉತ್ಪಾದನೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥ ಸಿದ್ಧಾಂತಗಳು ಇದರಲ್ಲಿ ಬರುತ್ತೆ. ಇದು ಮತ್ತು ಅದರ ಜೊತೆಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೆ. ದಯವಿಟ್ಟು ಅದನ್ನು ಕೂಡ ನಿಮಗೆ ಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು. ಸೊ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು, ಮ್ಯಾಮ್ ಡೈಲಿ ಒಂದೊಂದು ವೀಡಿಯೋ ಹಾಕಿ ಅಂತ ಹೇಳಿ. ಸಾಕಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಒಂದೊಂದು ವೀಡಿಯೋ ಹಾಕೋದಕ್ಕೆ. 45 ಡೇಸ್ ಇದೆ ಅಂತ ಹೇಳ್ತಾ ಇದ್ದೀನ. ಸೊ ಆದಷ್ಟು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಈ ಮೂರನ್ನು ಮುಗಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವು ಉತ್ಪಾದನಾ ಸಿದ್ಧಾಂತಗಳು, ಈ ಉತ್ಪಾದನಾ ಸಿದ್ಧಾಂತಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಉತ್ಪಾದನೆ ಅಂತಂದ್ರೇನು, ಉತ್ಪಾದನಾಂಗಗಳು ಅಂತಂದ್ರೇನು, ಇದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನಾವು ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ನೋಡೋಣ. ಫಸ್ಟಿಗೆ ಉತ್ಪಾದನೆ, ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆ. ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಉತ್ಪಾದನೆ. ಕಚ್ಚಾ ವಸ್ತುಗಳು ಅಂತ ಅಂದರೆ ಇಲ್ಲಿ ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ತಗೊಳ್ಳುವಂಥ ಕಚ್ಚಾ ವಸ್ತುಗಳಿರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಎಲ್ಲ ರೀತಿಯ ಹೂಡಿಕೆಗಳನ್ನು ಅಥವಾ ಆಧಾರಗಳನ್ನು ನಾವು ಇಲ್ಲಿ ಕಚ್ಚಾ ವಸ್ತುಗಳು ಅಂತ ಹೇಳಿ ಕರಿಬೋದು. ಸೊ ಇಲ್ಲೇನಂತಂದರೆ ಇನ್ಪುಟ್ಸ್ ಅಂತ ಹೇಳಿ ಕರಿಬೋದು. ಕಚ್ಚಾ ವಸ್ತುಗಳು ಅಂತಂದರೆ ಇನ್ಪುಟ್ಸ್, ಏನೇನು ಇನ್ಪುಟ್ಸನ್ನು ಕೊಡ್ತೀವಿ. ಸೊ ಇಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ಒಂದು ಔಟ್ಪುಟ್ ಅನ್ನೋದು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಉತ್ಪಾದನೆ ಅಂತಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ. ಕಚ್ಚಾ ವಸ್ತುಗಳು ಅಂತಂದರೆ ಆ ಒಂದು ಮೆಟೀರಿಯಲ್ ಉತ್ಪಾದನೆ ಮಾಡಲು ಬೇಕಾಗಿರುವಂಥ ಕಚ್ಚಾ ಸಾಮಗ್ರಿಗಳ ಜೊತೆಗೆ ಯಂತ್ರೋಪಕರಣಗಳು, ಹೂಡಿಕೆ, ಬಂಡವಾಳ ಇವೆಲ್ಲವೂ ಕೂಡ ನಾವು ಇನ್ಪುಟ್ಸ್ ಅಂತ ಹೇಳಿ ಕರಿತೀವಿ. ಈ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಹೇಗಿರುತ್ತೆ ಅದನ್ನು ನಾವು ಉತ್ಪಾದನೆ ಅಂತ ಹೇಳಿ ಮಾಡ್ತೀವಿ. ಉದಾಹರಣೆಗೆ ಹತ್ತಿ ಬಟ್ಟೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹತ್ತಿ ಅನ್ನೋದು ಒಂದು ಕಚ್ಚಾ ಸಾಮಗ್ರಿ, ಮತ್ತು ಅದನ್ನು ಬಳಸುವಂಥ ಯಂತ್ರೋಪಕರಣಗಳು ಇನ್ವಾಲ್ವ್ ಆಗುತ್ತೆ, ಬಂಡವಾಳ ಇನ್ವಾಲ್ವ್ ಆಗುತ್ತೆ. ಇವೆಲ್ಲವನ್ನು ಕೂಡ ನಾವೇನಂತ ಕರೀತೀವಿ ಇನ್ಪುಟ್ಸ್. ಆ ಇನ್ಪುಟ್ಸ್ ಹೋದ್ಮೇಲೆ ಒಂದು ಪ್ರಾಸೆಸ್ ಆಗಿ ಔಟ್ಪುಟ್ ಅನ್ನೋದು ಬರುತ್ತೆ. ಇದನ್ನು ನಾವು ಉತ್ಪಾದನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಉತ್ಪಾದನಾಂಗಗಳು. ಉತ್ಪಾದನೆಗೆ ಸಹಾಯ ಮಾಡುವಂತಹ ಎಲ್ಲ ಅಂಶಗಳನ್ನು, ಉತ್ಪಾದನೆಗೆ ಸಹಾಯ ಮಾಡುವ ಎಲ್ಲ ಅಂಶಗಳನ್ನು ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಸೊ ಯಾವ್ಯಾವ ಉತ್ಪಾದನಾಂಗಗಳು ಅಂತಂದರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ನಾಲ್ಕನ್ನು ನಾವು ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಸೊ ಎಕನಾಮಿಕ್ಸಲ್ಲಿ ಈ ಉತ್ಪಾದನಾಂಗಗಳಿಗೆ ಒಂದು ಬ್ರಾಡ್ ಒಂದು ಮೀನಿಂಗ್ ಇದೆ ಅಂತ ಹೇಳಿ ಹೇಳ್ಬೋದು. ಭೂಮಿ ಅಂತ ಅಂದಾಗ ಜಸ್ಟ್ ನಾವು ಲ್ಯಾಂಡ್ ಅಂತ ಅಷ್ಟೇ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು. ಭೂಮಿಯಿಂದ ಸಿಗುವಂಥ ಎಲ್ಲ ಅಂಶಗಳನ್ನು ನಾವು ಭೂಮಿ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಲ್ಯಾಂಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಉದಾಹರಣೆಗೆ ಭೂಮಿ ಮತ್ತು ಗಣಿಗಾರಿಕೆಯಲ್ಲಿ ಸಿಗುವಂತಹ ಖನಿಜಗಳು, ನೀರು ಇವೆಲ್ಲವೂ ಕೂಡ ನಾವು ಕನ್ಸಿಡರ್ ಆಸ್ ಭೂಮಿ ಅಂತ ಹೇಳಿ ಕರಿತೀವಿ. ಇದು ಒಂದು ಭೂಮಿ ಅಂತಂದರೆ ಭೂಮಿಯಿಂದ ಸಿಗುವಂಥ ಎಲ್ಲ ನೈಸರ್ಗಿಕ ಅಂಶಗಳನ್ನು ನಮ್ಮ ಅರ್ಥಶಾಸ್ತ್ರದಲ್ಲಿ ನಾವು ಭೂಮಿ ಅಂತಲೇ ಕರಿತೀವಿ. ನೆಕ್ಸ್ಟು ಶ್ರಮ. ಶ್ರಮ ಅಂತಂದರೆ ಅದು ಸೇವೆಗಳನ್ನು ಒದಗಿಸ್ಬೋದು ಅಥವಾ ಶಕ್ತಿಯನ್ನು ಒದಗಿಸ್ಬೋದು, ನಾವೆಲ್ಲರೂ ಮಾಡುವಂಥದ್ದು. ಸೊ ಶ್ರಮ ಅಂತೇಳಿ ಕನ್ಸಿಡರ್ ಆಗುತ್ತೆ. ಒಬ್ಬ ಕಟ್ಟಡ ಕಾರ್ಮಿಕ ಮಾಡುವಂಥ ಕೆಲಸನೂ ಶ್ರಮಕ್ಕೆ ಅನ್ವಯ ಆಗುತ್ತೆ. ಈಗ ನಾನು ನಿಮಗೆ ಟೀಚ್ ಮಾಡ್ತಿದ್ದೀನಲ್ವ, ಇದು ಕೂಡ ಒಂದು ಶ್ರಮ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಶ್ರಮ ಅಂತಂದರೆ ಕೂಲಿಯನ್ನು ಪಡೆಯೋರು, ದಿನನಿತ್ಯ ಕೂಲಿಯನ್ನು ಪಡೆಯೋರು ನಾವೇನಂತ ಕರಿತೀವಿ, ಶ್ರಮದ ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಬಂಡವಾಳ. ಬಂಡವಾಳ ಅಂತಂದರೆ ಮೊದಲನೇ ಬಾರಿಗೆ ಉತ್ಪಾದನೆಯಲ್ಲಿ ತೊಡಗುವಂಥ ಒಂದು ಹಣಕಾಸಲ್ಲ, ಹಣದ ಮೂಲಕ ಕೊಂಡುಕೊಳ್ಳುವಂಥ ಯಂತ್ರೋಪಕರಣಗಳು, ಕಟ್ಟಡಗಳು ಇವೆಲ್ಲವನ್ನು ಕೂಡ ನಾವು ಬಂಡವಾಳ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸಂಘಟನೆ. ಸಂಘಟನೆ ಅಂತಂದರೆ ಉದ್ಯಮವನ್ನು ನಡೆಸುವ ಈ ಮೂರು ಅಂಶಗಳನ್ನು, ಭೂಮಿ, ಶ್ರಮ, ಬಂಡವಾಳ, ಈ ಮೂರು ಅಂಶಗಳನ್ನು ಒಂದು ಕಡೆ ಸೇರಿಸಿ ಉತ್ಪಾದನೆ ಮಾಡುವಂಥವನಿಗೆ ನಾವೇನಂತ ಕರಿತೀವಿ, ಸೊ ಸಂಘಟನೆಕಾರ ಅಥವಾ ಸಂಘಟನೆ ಅಂತ ಹೇಳಿ ಕರಿತೀವಿ. ಈ ಸಂಘಟನೆಗೆ ಪ್ರತಿಫಲವಾಗಿ ಲಾಭ ತಗೊತೀವಿ, ಭೂಮಿಗೆ ಪ್ರತಿಫಲವಾಗಿ ಗೇಣಿ ತಗೊತೀವಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನು, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನು ಮತ್ತು ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನು ಸಹ ಪಡ್ಕೊತೀವಿ. ಸೊ ಇವು ನಾಲ್ಕು ನಾವು ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ.
ನೆಕ್ಸ್ಟ್ ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಅಂತಂದರೆ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ತೋರಿಸುವಂಥದ್ದು. ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ತಿಳಿಸುವ ಕಾರ್ಯವನ್ನು ನಾವೇನಂತ ಕರಿತೀವಿ, ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದನ್ನ ಒಂದು ನಾವು ಕ್ಯೂ ಅಂತಂದರೆ ಉತ್ಪಾದನೆ ಅಂತಂದರೆ ಫಂಕ್ಷನ್ ಆಫ್ LKN ಅಂತ ಹೇಳಿ ಕರಿಬೋದು. ಅಂದರೆ ಉತ್ಪಾದನೆ ಕ್ಯೂ ಅನ್ನೋದು ಉತ್ಪಾದನೆಯನ್ನು ಕನ್ಸಿಡರ್ ಮಾಡ್ತಾ ಇದೆ. LK ಅನ್ನೋದು L ಅಂತಂದರೆ ಲ್ಯಾಂಡ್, K ಅಂತಂದರೆ ಕ್ಯಾಪಿಟಲ್, ಸೊ N ಅಂತಂದರೆ ಲೇಬರ್. ಸೊ ಈ ಮೂರು ಅಂಶಗಳು ಇದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಉತ್ಪಾದನೆ ಅನ್ನೋದು ಉತ್ಪಾದನಾಂಗಗಳನ್ನು ಅವಲಂಬಿಸಿದೆ. ಉತ್ಪಾದನೆ ವೇರಿಯೇಷನ್ ಆಗಬೇಕು ಅಂತಂದರೆ ಉತ್ಪಾದನಾಂಗಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಆಗಬೇಕು, ಆವಾಗಷ್ಟೇ ಉತ್ಪಾದನೆ ಹೆಚ್ಚಾಗುವಂಥಕ್ಕೆ ಕಾರಣ. ಸೊ ಇಲ್ಲೇನಾಗುತ್ತೆ, ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ತಿಳಿಸುವುದನ್ನು ಎಂತ ಕರಿತೀವಿ, ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಇದನ್ನ ಒಂದು ಸೂತ್ರದ ಮೂಲಕ ಹೇಳ್ಬೋದು. Q ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ LKN. L ಅಂತಂದರೆ ಲ್ಯಾಂಡ್, K ಅಂತಂದರೆ ಕ್ಯಾಪಿಟಲ್, N ಅಂತಂದರೆ ಲೇಬರ್. ಈ ಮೂರು ಅಂಶಗಳನ್ನು ಅವಲಂಬಿಸಿರುತ್ತೆ ಉತ್ಪಾದನೆ ಅನ್ನೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಏನು ಹೇಳುತ್ತೆ ಅಂತೇಳಿ ನೋಡೋಣ. ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಾವು ಫಸ್ಟಿಗೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅಂತ ಹೇಳಿ ನೋಡೋಣ. ಇದು ಒಂದು ಪ್ರಮುಖ ನಿಯಮ ಉತ್ಪಾದನೆಗೆ ಸಂಬಂಧಪಟ್ಟಂತೆ. ಈ ಒಂದು ಸಿದ್ಧಾಂತವನ್ನು ಆಲ್ಫ್ರೆಡ್ ಮಾರ್ಷಲ್ ರವರು, ಬೆನ್ಹಾಮ್ ರವರು ಮತ್ತು ಸ್ಯಾಮ್ಯುಯಲ್ ರಸನ್ ರವರು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೆನ್ಪಿಡಬೇಕಾಗಿದ್ದಂಥ ಪ್ರಮುಖ ಅಂಶ ಏನಂತಂದರೆ, ಈ ಸಿದ್ಧಾಂತ ಅನ್ನೋದು ಅಲ್ಪಾವಧಿಗೆ ಸಂಬಂಧಪಟ್ಟಿರುವಂತಹ ಒಂದು ಸಿದ್ಧಾಂತ. ಇದು ನಾವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಅಲ್ಪಾವಧಿ ಅಂತಂದರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ಸಾಧ್ಯವಾಗದೇ ಇರುವಂಥ ಅವಧಿಯನ್ನು ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಅಂದರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲದ ಅವಧಿಯನ್ನು ನಾವೇನಂತ ಕರಿತೀವಿ, ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಸೊ ಈ ಅವಧಿಯಲ್ಲಿ ಏನಂತಂದರೆ ಇರುವಂಥ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಈಗ ಕಟ್ಟಡ ಇದೆ, ಕಟ್ಟಡನ ಎನ್ಲಾರ್ಜ್ ಮಾಡೋದಕ್ಕಾಗಲ್ಲ. ಸೊ ಯಂತ್ರೋಪಕರಣಗಳಿದೆ, ಇದ್ದಕ್ಕಿದ್ದಂಗೆ ಯಂತ್ರೋಪಕರಣಗಳು ಹೊಸದಾಗಿ ಇನ್ಸ್ಟಾಲೇಷನ್ ಮಾಡೋದಕ್ಕಾಗಲ್ಲ. ಸೊ ಇವೆಲ್ಲವೂ ಕೂಡ ಅಲ್ಪಾವಧಿ. ಈ ಅಲ್ಪಾವಧಿಯಲ್ಲಿ ಈ ಸ್ಥಿರವಾಗಿರುವಂಥದ್ದು ಯಾವುದನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅದನ್ನು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ನಾವು ಇನ್ನೂ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತಂದರೆ, ನಾವು ಎಷ್ಟು ಉತ್ಪಾದನೆ, ಎಷ್ಟು ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ, ಅಷ್ಟು ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗದೇ ಇರುವಂಥ ಅವಧಿಯನ್ನು ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಉತ್ಪಾದನಾಂಗಗಳನ್ನು ನೋಡೋದಾದರೆ ಅಲ್ಪಾವಧಿಯಲ್ಲಿ ಉತ್ಪಾದನಾಂಗಗಳನ್ನು ಎರಡು ಭಾಗ ಮಾಡ್ತೀವಿ. ಒಂದು ಸ್ಥಿರ ಉತ್ಪಾದನಾಂಗ, ಮತ್ತೊಂದು ಬದಲಾಗುವಂತಹ ಉತ್ಪಾದನಾಂಗ. ಸ್ಥಿರ ಉತ್ಪಾದನಾಂಗ ಅಂತಂದರೆ ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವಂತಹ ಉತ್ಪಾದನಾಂಗ, ಅದನ್ನು ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಅಂದರೆ ಉತ್ಪಾದನೆಯೊಂದಿಗೆ ಬದಲಾಗದೆ ಸ್ಥಿರವಾಗಿ ಇರುವಂತಹ ಉತ್ಪಾದನಾಂಗವನ್ನು ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಬದಲಾಗುವ ಉತ್ಪಾದನಾಂಗ ಅಂತಂದರೆ ಉತ್ಪಾದನೆಯೊಂದಿಗೆ ಬದಲಾಗುವಂಥ ಉತ್ಪಾದನಾಂಗವನ್ನು ನಾವೆಂತ ಕರಿತೀವಿ, ಬದಲಾಗುವ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಸ್ಥಿರ ಉತ್ಪಾದನಾಂಗ, ಇದಕ್ಕೆ ಉದಾಹರಣೆ ಹೇಳ್ತೀನಿ. ಸೊ ಅಲ್ಪಾವಧಿಯಲ್ಲಿ ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕಾಗಲ್ಲ, ಯಂತ್ರೋಪಕರಣಗಳನ್ನು ಹೊಸದಾಗಿ ಇನ್ಸ್ಟಾಲೇಷನ್ ಮಾಡೋದಕ್ಕಾಗಲ್ಲ. ಸೊ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ, ಸೊ ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಆದರೆ ನಾವು ಬದಲಾಗುವ ಉತ್ಪಾದನಾಂಗ ಅಂತಂದರೆ ಕಚ್ಚಾ ಸಾಮಗ್ರಿಗಳನ್ನು ಹೆಚ್ಚು ಮಾಡ್ಬೋದು. ಕಚ್ಚಾ ಸಾಮಗ್ರಿಗಳನ್ನು ಹೆಚ್ಚು ಮಾಡಿಕೊಂಡು ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಅದ್ರ ಜೊತೆಗೆ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ಬೋದು. ಉದಾಹರಣೆಗೆ ನಾವೊಂದು ಬೇಕರಿಯನ್ನು ನಡೆಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ, ಸೊ ಒಂದಷ್ಟು ಆರ್ಡರ್ಸ್ ಬಂದಿದೆ ಅಂದ ತಕ್ಷಣ ನಾವು ಇಮಿಡಿಯೇಟ್ ಇರುವಂತಹ ಬೇಕರಿಯಲ್ಲಿ ಯಂತ್ರೋಪಕರಣಗಳನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕಾಗಲ್ಲ. ಬಟ್ ನಾವೇನು ಮಾಡ್ಬೋದು, ಕಚ್ಚಾ ಸಾಮಗ್ರಿಗಳನ್ನು ತಂದು ಒಂದು ಸ್ವಲ್ಪ ಜಾಸ್ತಿ ಸಮಯ ನಾವು ವರ್ಕೌಟ್ ಮಾಡಿ ಜಾಸ್ತಿ ಉತ್ಪಾದನೆಯನ್ನು ಮಾಡ್ಬೋದು. ಇಲ್ಲ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಅದ್ರ ಮೂಲಕನೂ ಕೂಡ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು ಅಂತೇಳಿ ಹೇಳ್ಬೋದು. ಸೊ ನಿಮಗೆ ಈ ಎರಡು ಅಂಶಗಳು ಅರ್ಥ ಆದರೆ ಸಿದ್ಧಾಂತ ಅರ್ಥ ಆಗುತ್ತೆ. ಇದು ಒಂದು ಅಲ್ಪಾವಧಿಗೆ ಸಂಬಂಧಪಟ್ಟಂಥ ಒಂದು ಸಿದ್ಧಾಂತ, ಮತ್ತು ಸ್ಥಿರ ಉತ್ಪಾದನಾಂಗಗಳು ಬದಲಾಗುವ ಉತ್ಪಾದನಾಂಗಗಳು ಅಂತ ಇರುತ್ತೆ. ಸ್ಥಿರ ಉತ್ಪಾದನಾಂಗಗಳು ಅಂತಂದರೆ ಕಟ್ಟಡ, ಯಂತ್ರೋಪಕರಣ, ಭೂಮಿ,
ಭೂಮಿ, ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಸ್ಥಿರ ಉತ್ಪಾದನಾಂಗಗಳು. ಬದಲಾಗುವ ಉತ್ಪಾದನಾಂಗ ಅಂದರೆ ಕಚ್ಚಾ ಸಾಮಗ್ರಿ, ಕಾರ್ಮಿಕರು. ಸೊ ಇವೆಲ್ಲವನ್ನ ನಾವು ಬದಲಾಗುವ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಸಿದ್ಧಾಂತ ಏನು ಹೇಳುತ್ತೆ? ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು, ಯಾವುದಾದ್ರೂ ಒಂದು ಸ್ಥಿರ ಉತ್ಪಾದನಾಂಗವನ್ನು ತಗೊಳ್ಳೋಣ. ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಬದಲಾಗುವ ಉತ್ಪಾದನಾಂಗವನ್ನು ಬದಲಾಯಿಸುತ್ತಾ ಹೋದಂತೆಲ್ಲ ಮೊದಲಿಗೆ ಸಿಗುವ ಉತ್ಪನ್ನ ಏರಿಕೆಯಾಗಿದ್ದು ನಂತರ ಕಡಿಮೆಯಾಗಿ ತದನಂತರ ನಕಾರಾತ್ಮಕವಾಗುತ್ತೆ ಅಂತೇಳಿ ಹೇಳುತ್ತೆ. ಅಂದರೆ ಸ್ಥಿರ ಉತ್ಪಾದನಾಂಗಗಳು ಅಂತಂದರೆ ಕಟ್ಟಡನೋ, ಯಂತ್ರೋಪಕರಣನೋ, ಭೂಮಿ, ಇದರಲ್ಲಿ ಯಾವುದೋ ಒಂದನ್ನು ನಾವು ಅಥವಾ ಎಲ್ಲವನ್ನೂ ಕೂಡ ಸ್ಥಿರವಾಗಿಟ್ಟು, ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಅಂತೇಳಿ ಅನ್ಕೋಬಹುದು. ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಯಾವುದಾದ್ರೂ ಒಂದು ಬದಲಾಗುವ ಉತ್ಪಾದನಾಂಗ, ಯಾವುದು? ಕಚ್ಚಾ ಸಾಮಗ್ರಿ ಅಥವಾ ಕಾರ್ಮಿಕರು. ಇದರಲ್ಲಿ ಒಂದನ್ನು ನಾವು ಹೆಚ್ಚಿಸುತ್ತಾ ಹೋದಂತೆಲ್ಲ ಮೊದಲಿಗೆ ಸಿಗುವಂಥ ಉತ್ಪನ್ನ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ನಂತರ ಕಡಿಮೆ ಆಗಿ ಅದ ನಂತರ ನಕಾರಾತ್ಮಕವಾಗುತ್ತೆ. ಸೊ ಇದನ್ನು ನಾವು 3 ಹಂತದಲ್ಲಿ ಹೇಳ್ಬೋದು. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಮೊದಲನೇ ಹಂತದಲ್ಲಿ ಏನಾಗುತ್ತೆ? ಉತ್ಪನ್ನ ಜಾಸ್ತಿ ಆಗುತ್ತೆ. ಅಂದರೆ ಬದಲಾಗುವ ಉತ್ಪಾದನಾಂಗವನ್ನು ಹೆಚ್ಚು ಮಾಡಿದ ತಕ್ಷಣ ಸಿಗುವಂತಹ ಪ್ರತಿಫಲ ಏನಾಗುತ್ತೆ? ಮೊದಲಿಗೆ ಹೆಚ್ಚಿಗೆ ಆಗುತ್ತೆ. ಅದನ್ನು ನಾವು ಏರಿಕೆ ಪ್ರತಿಫಲ ನಿಯಮಕ್ಕೆ ಅನ್ವಯಿಸ್ಬೋದು. ನಂತರ ಏನಾಗುತ್ತೆ? ಒಂದು ಸ್ವಲ್ಪ ಸ್ಥಿರವಾಗುತ್ತೆ. ಅದು ಉತ್ಪಾದನಾಂಗ ಎಷ್ಟು ಇನ್ಪುಟ್ಸ್ ಇರುತ್ತೋ ಅಷ್ಟೇ ಔಟ್ಪುಟ್ ಕೂಡ ಇರುತ್ತೆ, ಸಮ ಇರುತ್ತೆ. ಅದನ್ನು ನಾವು ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ ಕರಿಬೋದು. ಅದರ ನಂತರ ಏನಾಗುತ್ತೆ? ನಮ್ಮ ಉತ್ಪನ್ನ ಇಳಿಮುಖವಾಗುತ್ತಾ ಹೋಗುತ್ತೆ. ಇದನ್ನು ಥರ್ಡ್ ಫೇಸ್ ಅಂತ ಹೇಳಿ ಕರಿತೀವಿ. ಈ ಫೇಸನ್ನು ನಾವು ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ. ಸೊ ಇದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಪಟ್ಟಿಯ ಮೂಲಕ ವಿವರಣೆ ಮಾಡೋಣ. ಸೊ ಇದನ್ನು ನಾವೊಂದು ಪಟ್ಟಿ ಮೂಲಕ ಹೇಳೋದಾದರೆ, ನಾನಿಲ್ಲಿ ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಭೂಮಿಯನ್ನು ತಗೊಂಡಿದ್ದೀನಿ. ಭೂಮಿಯನ್ನು ಕಾನ್ಸ್ಟೆಂಟ್ ಆಗಿ ಥ್ರೂಔಟ್ 1 ಎಕರೆನೇ ತಗೋಬೇಕು. ಅದ್ರ ಮೇಲೆ ನಾವೇನಂತಂದರೆ ಬದಲಾಗುವ ಉತ್ಪಾದನಾಂಗವನ್ನು ಬದಲಾಯಿಸ್ತಾ ಹೋಗ್ತಾ ಇರಬೇಕಂದ್ರೆ ಯೂನಿಟ್ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗ್ತಾ ಇರಬೇಕು. ಸೊ ಅವಾಗ ಏನಾಗುತ್ತೆ? ಉತ್ಪನ್ನದಲ್ಲಿ ಯಾವ್ಯಾವ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟಿಗೆ 1 ಎಕರೆ ಭೂಮಿಯಲ್ಲಿ 1 ಯೂನಿಟ್ ಶ್ರಮವನ್ನು ತಗೊಂಡಾಗ ಸೀಮಾಂತ ಉತ್ಪನ್ನ 20 ಸಿಕ್ಕಿದೆ. ಸೊ ಒಟ್ಟು ಉತ್ಪನ್ನನೂ ಕೂಡ ಅಷ್ಟೇ ಇರುತ್ತೆ. ಸರಾಸರಿ ಉತ್ಪನ್ನವನ್ನು ಹೇಗೆ ಕಂಡುಹಿಡಿಯಬೇಕು? ಸರಾಸರಿ ಉತ್ಪನ್ನವನ್ನು ಟೋಟಲ್ ಉತ್ಪನ್ನ ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ, ಸೊ ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ? 20. ಕ್ವಾಂಟಿಟಿ ಎಷ್ಟಿದೆ ಅಂತಂದರೆ ಒಬ್ಬರು. ಸೊ ಹಾಗಾಗಿ 1ರಿಂದ 20ಯನ್ನು ಭಾಗಿಸಿದ್ರೆ 20 ಸಿಗುತ್ತೆ. ಸೊ ಆವ್ರೇಜ್ ಇದು. ಸೊ ಹೇಗೆ ನೆನ್ಪಿಟ್ಕೋಬೇಕು ಇದೆಲ್ಲವನ್ನ ಅಂತಂದರೆ, ನೀವು ನೋಡಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಸೀಮಾಂತ ಉತ್ಪನ್ನವನ್ನು ಫಸ್ಟ್ ನೀವು ಬರ್ಕೊಂಬಿಡಿ. 20, 30, 40. ಸೊ ಫಸ್ಟಿಗೆ ಏನಾಗಬೇಕು? ಹೆಚ್ಚಾಗಬೇಕು. ನಂತರ ಏನಾಗಬೇಕು? ಸ್ವಲ್ಪ ಕಡಿಮೆ ಆಗಬೇಕು. 40ಕ್ಕಿಂತ ಹಿಂದಿಂದು 30 ತನಕ 20 ತನಕ ತಗೊಳ್ರಿ. ಅದಕ್ಕಿಂತ ಕಡಿಮೆ 10. ಸೊ 10 ನಾನು ಇಲ್ಲಿ ಇದನ್ನು ಗ್ಯಾಪನ್ನು ತೋರಿಸ್ತಾ ಇದ್ದೀನಿ. 20, 30, 40 ಆದಮೇಲೆ ಮತ್ತೆ ಕಡಿಮೆ ತೋರಿಸ್ಬೇಕಲ್ವಾ? ಸೊ ಮತ್ತೆ ರಿಪೀಟ್ ಮಾಡಿದ್ದೀನಿ. 40 ಹಿಂದೆ ಯಾವುದಿದೆ? 30. 40 ಆದ್ರೆ ಹಿಂದೆ ಯಾವುದಿದೆ? 20. 20 ಆದಮೇಲೆ ಯಾವ್ದು ಬರುತ್ತೆ? 10. 10 ಆದಮೇಲೆ 0 ತೊಗೊಂಡಿದ್ದೀನಿ. 0 ಆದಮೇಲೆ -10. ಇದನ್ನು ನೀವು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಒಟ್ಟು ಉತ್ಪನ್ನವನ್ನು ನಾವು ಈಸಿಯಾಗಿ ಬರೀಬೋದು. 20, 20 ಹಾಗೆ ಬರ್ಕೊತೀವಿ. 20, 30, 50, 50, 40, 90, 90, 30, 120, 120, 20, 140, 140, 10, 150, 150ಗೆ 0 ಕುಡಿದ್ರೆ 150, 150 -10, 140. ಸೊ ಈಗ ನೆನ್ಪಿಟ್ಕೋಬೋದು. ಬಟ್ ಈಗ ಆವ್ರೇಜ್ ಇದನ್ನು ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯೋದು ಹೇಗೆ? ಟೋಟಲ್ ಪ್ರೊಡಕ್ಷನನ್ನು ತಗೋಬೇಕು. ಎರಡನೇ ತಗೊಳ್ಳೋಣ. ಇಲ್ಲಿ ಎರಡು ಬದಲಾಗುವ ಉತ್ಪನ್ನ. ಸೊ ಅದಾದಮೇಲೆ ಟೋಟಲ್ ಉತ್ಪನ್ನ ಎಷ್ಟು? 50. 2 2 ಸೊ 25 ಬಂತು. ಸೊ ಅದೇ ರೀತಿ ಇಲ್ಲಿ ಮತ್ತೆ ನಾವು ಆವ್ರೇಜನ್ನು ಕಂಡುಹಿಡಬೇಕು ಅಂತಂದರೆ ಟೋಟಲ್ ಪ್ರೊಡಕ್ಷನ್ ಬೈ ಕ್ಯೂ. ಟೋಟಲ್ ಪ್ರೊಡಕ್ಷನ್ 90/3. 3 3 ಸೊ 30. ಸೊ ಈ ರೀತಿ ನಾವು ಸರಾಸರಿ ಉತ್ಪನ್ನವನ್ನು ಕಂಡುಹಿಡಬೇಕು. ಇಲ್ಲಿ ನೋಡಿ ಫಸ್ಟಿಗೆ ಈ ಒಂದು ಸ್ಥಿರ ಉತ್ಪಾದನಾಂಗವನ್ನು ಸ್ಥಿರವಾಗಿ ಇಟ್ಟಿದ್ದೀನಿ. ಬದಲಾಗುವ ಉತ್ಪಾದನಾಂಗವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ಸಿಗುವಂಥ ಉತ್ಪನ್ನ ನೋಡಿ ಹೆಚ್ಚಾಗಿರುತ್ತೆ. ಎಲ್ಲಿ ತನಕ ಹೆಚ್ಚಾಗಿದೆ ಅಂತಂದರೆ 20, 50. ಇಲ್ಲಿ ನೋಡೋದಾದರೆ 20ಕ್ಕೂ ಮತ್ತು 50ಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ 30 ಡಿಫ್ರೆನ್ಸ್ ಇದೆ. ಸೊ 50ಕ್ಕೂ 90ಕ್ಕೆ ಎಷ್ಟಿದೆ? 60, 70, 80, 90. ಸೊ 40 ಇದೆ. ಸೊ ಇದೇನಾಗಿದೆ? 30ಕ್ಕಿಂತ ಜಾಸ್ತಿ 40 ಇದೆ. ಅದಾದಮೇಲೆ ಇನ್ನು ಸ್ವಲ್ಪ 90ರಿಂದ 120ಕ್ಕೆ ಎಷ್ಟು ಗ್ಯಾಪ್ ಇದೆ ಅಂತಂದರೆ 90, 100, 110, 120. ಸೊ 30. ಅಂದರೆ ಇಲ್ಲಿ ತನಕನೂ ಕೂಡ ಹೆಚ್ಚಾಗ್ತಾ ಇದೆ. 90 ತನಕನೂ ಕೂಡ ಏನಾಗ್ತಾ ಇದೆ? ಉತ್ಪನ್ನ ಹೆಚ್ಚಾಗ್ತಾ ಇದೆ. ನೋಡಿ ಗ್ಯಾಪ್ ನೋಡಿ ಹೇಳುತ್ತೆ. 20ರಿಂದ 50ಕ್ಕೆ 30 ಗ್ಯಾಪ್ ಇದ್ದರೆ 50ರಿಂದ 90ಕ್ಕೆ 40 ಗ್ಯಾಪ್ ಇದೆ. ಸೊ ಹಾಗಾಗಿ ಇಲ್ಲಿ ತನಕ ಏನಾಗಿದೆ? ಉತ್ಪನ್ನ ಏರಿಕೆಯಾಗ್ತಾ ಇದೆ. ಈ ಒಂದು ಫೇಸನ್ನು ನಾವೆಂತ ಕರಿತೀವಿ ಅಂತಂದರೆ ಫಸ್ಟ್ ಫೇಸ್ ಏರಿಕೆ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ.
ಸೊ ಅದಾದಮೇಲೆ ನಂತರ ಏನಾಗುತ್ತೆ, ಇಲ್ಲಿ ಸ್ಥಿರವಾಗುತ್ತೆ ಉತ್ಪಾದನಾಂಗ. ಸೊ ಇಲ್ಲಿ ನೋಡಿ ಸ್ಥಿರವಾಗ್ತಾ ಇದೆ, ಸ್ವಲ್ಪ ಕಡಿಮೆ ಆಗ್ತಾ ಸ್ಥಿರವಾಗ್ತಾ ಇದೆ. ಇಲ್ಲಿ ತನಕ ನಾವೇನಂತ ಕರಿತೀವಿ ಅಂತಂದರೆ ಸೆಕೆಂಡ್ ಫೇಸ್ ಸ್ಥಿರ ಪ್ರತಿಫಲ ನಿಯಮ. ಸೊ ಕಡಿಮೆ ಆಗ್ತಾ ಇದೆ ಉತ್ಪನ್ನ, ಬಟ್ ಟೋಟಲಿ ಕಡಿಮೆ ಆಗ್ತಾ ಇಲ್ಲ, ಸ್ಥಿರವಾಗುತ್ತೆ ಇಲ್ಲಿ. ಸೊ ಇದನ್ನ ಸೆಕೆಂಡ್ ಫೇಸ್ ಅಂತ ಕರಿತೀವಿ, ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ. ಮೂರನೇ ಫೇಸ್ ಅಂತ ಬಂದಾಗ ಕಡಿಮೆ ಆಗುತ್ತೆ, ಟೋಟಲಿ ಮೈನಸ್ ಆಗ್ತಾವೆ ನೋಡಿ, 150 ಇಂದ 140 ಎಷ್ಟು ಕಡಿಮೆ ಆಯಿತು. ಸೊ ಯಾಕೆ ಕಡಿಮೆ ಆಯಿತು ಅಂತಂದರೆ, ಸೊ ಇರೋ ಒಂದೇ ಎಕರೆ ಅಂತ ಅಂದಾಗ ಇಷ್ಟು ಜನರ ಅಗತ್ಯತೆ ಇರೋದಿಲ್ಲ, 8 ಜನರ ಅಗತ್ಯತೆ ಇರೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಲೇಬರ್ಸು ಟೈಮ್ ವೇಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಉತ್ಪನ್ನ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಒಂದು ಫೇಸನ್ನು ನಾವು ಥರ್ಡ್ ಫೇಸ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಥಿರ ಉತ್ಪಾದನಾಂಗವನ್ನು ಸ್ಥಿರವಾಗಿಡಬೇಕು, ಬದಲಾಂಗ ಉತ್ಪನ್ನವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇರಬೇಕು. ಸೀಮಾಂತ ಉತ್ಪನ್ನ ಮೊದಲಿಗೆ ಹೆಚ್ಚಾಗಿ ನಂತರ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಒಟ್ಟು ಉತ್ಪನ್ನ ಫಸ್ಟ್ ಫೇಸ್ ತನಕ ಜಾಸ್ತಿ ಇರುತ್ತೆ, ಸೆಕೆಂಡ್ ಫೇಸಲ್ಲಿ ಸ್ಥಿರವಾಗುತ್ತೆ, ಒಂದು ಸ್ವಲ್ಪ ಕಡಿಮೆ ಆಗಿ ಸ್ಥಿರವಾಗುತ್ತೆ, ಮೂರನೇ ಫೇಸಲ್ಲಿ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು. ಆದರೆ ಇಲ್ಲಿ ನೋಡಿ ಸರಾಸರಿ ಉತ್ಪನ್ನ, ಸೊ ಫಸ್ಟ್ ಫೇಸ್ ತನಕನೂ ಇನ್ಕ್ರೀಸ್ಡ್ ಇದೆ, ಸೆಕೆಂಡಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಮೂರನೇದರಲ್ಲಿ ಇನ್ನೂ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇಲ್ಲಿ ನೋಡೋದು ಸೀಮಾಂತ ಉತ್ಪನ್ನ ಫಸ್ಟ್ ಫೇಸ್ ತನಕನೂ ಏರಿಕೆ ಆಗಿದೆ, ಸೆಕೆಂಡ್ ಫೇಸು ಫುಲ್ಲು ಕಡಿಮೆ ಆಗಿ 0 ಆಗಿದೆ, ಥರ್ಡಲ್ಲಿ ಮೈನಸ್ ಆಗಿದೆ, ನಕಾರಾತ್ಮಕವಾಗಿದೆ. ಸೊ ಈ ಮೂರು ಫೇಸನ್ನು ಅಂದರೆ ಸರಾಸರಿ ಉತ್ಪನ್ನ ಹೇಗೆ ವರ್ಕ್ ಮಾಡ್ತಾ ಇದೆ, ಒಟ್ಟು ಉತ್ಪನ್ನ ಹೇಗೆ ವರ್ಕ್ ಮಾಡ್ತಾ ಇದೆ, ಸೀಮಾಂತ ಉತ್ಪನ್ನ ಹೇಗೆ ವರ್ಕ್ ಮಾಡ್ತಾ ಇದೆ, ಹೇಗೆ ಅದು ಒಟ್ಟು ಉತ್ಪನ್ನದೊಂದಿಗೆ ಹೇಗೆ ಬದಲಾಗ್ತಾ ಇದೆ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ. ಇದನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ನೋಡೋಣ. ಸೊ ಇಲ್ಲಿ ನಾವು ರೇಖಾಚಿತ್ರನ ನೋಡೋದಾದರೆ, ಸೊ ಇಲ್ಲಿ ತ್ರೀ ಫೇಸಸನ್ನು ನೋಡಿದ್ದೀವಿ. 3 ಫೇಸಸಲ್ಲೂ ಕೂಡ ಸೊ ಟಿ ಪಿ ಅಂದರೆ ಟೋಟಲ್ ಪ್ರೊಡಕ್ಷನ್ ಆ್ಯಂಡ್ ಆವ್ರೇಜ್ ಪ್ರೊಡಕ್ಷನ್ ಆ್ಯಂಡ್ ಮಾರ್ಜಿನಲ್ ಪ್ರೊಡಕ್ಷನ್ ಹೇಗೆ ವೇರಿಯಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ OX ಅಕ್ಷದಲ್ಲಿ ವೇರಿಯಬಲ್ ಫ್ಯಾಕ್ಟರ್ ಅಂದರೆ ಬದಲಾಗುವ ಉತ್ಪಾದನಾಂಗವನ್ನು ತೋರಿಸ್ತಾ ಇದ್ದೀವಿ, ಆ್ಯಂಡ್ OY ಅಕ್ಷದಲ್ಲಿ ಔಟ್ಪುಟ್ ಅಥವಾ ಉತ್ಪನ್ನವನ್ನು ತೋರಿಸ್ತಾ ಇದ್ದೀವಿ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆ್ಯಂಡ್ ಮೂರನೇ ಫೇಸನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಫಸ್ಟಿಗೆ ಟೋಟಲ್ ಪ್ರೊಡಕ್ಷನ್ ತಗೊಳ್ಳೋದಾದರೆ, ಇದೊಂದು ಮೊದಲನೇ ಫೇಸಲ್ಲಿ ಮೇಲಕ್ಕೆ ಹೋಗ್ತಾ ಅಂದರೆ ಹೆಚ್ಚಾಗ್ತಾ ಹೋಗಿ ಎರಡನೇ ಫೇಸಲ್ಲಿ ಅತ್ಯಂತ ಉನ್ನತ ಮಟ್ಟವನ್ನು ತಲುಪಿದೆ. ಈ ಟಿ ಪಿ ಅತ್ಯುನ್ನತ ಉನ್ನತ ಮಟ್ಟವನ್ನು ತಲುಪಿದಾಗ ಇಲ್ಲಿ ನೋಡಿ ಮಾರ್ಜಿನಲ್ ಪ್ರೊಡಕ್ಷನ್ ಏನಾಗಿದೆ, 0 ಆಗಿದೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಮಾರ್ಜಿನಲ್ ಪ್ರೊಡಕ್ಷನ್ 0 ಆದಾಗ ಟೋಟಲ್ ಪ್ರೊಡಕ್ಷನ್ ಅದರಲ್ಲಿ ಇರುವಂಥದ್ದನ್ನು ಹೈಯೆಸ್ಟ್ ಪೀಕನ್ನು ಅದು ಗಳಿಸಿರುತ್ತೆ ಅಂತ. ಸೊ ಅದಾದಮೇಲೆ ಹೈಯೆಸ್ಟ್ ಪೀಕ್ ಆದಮೇಲೆ ಎರಡನೇ ಹಂತದ ನಂತರ ಮೂರನೇ ಹಂತದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಮಾರ್ಜಿನಲ್ ಪ್ರೊಡಕ್ಷನನ್ನು ತಗೊಳ್ಳೋದಾದರೆ, ಮಾರ್ಜಿನಲ್ ಪ್ರೊಡಕ್ಷನ್ ಮೊದಲ ಹಂತದಲ್ಲಿ ಹೆಚ್ಚಾಗಿ ಎರಡನೇ ಹಂತದಲ್ಲೇ ಕಡಿಮೆ ಆಗುತ್ತೆ. ಎರಡನೇ ಹಂತದಲ್ಲಿ ಕಡಿಮೆ ಆಗ್ತಾ ಹೋಗಿ 0 ತಲುಪುತ್ತೆ. ಇದು ಯಾವಾಗ 0 ತಲುಪುತ್ತೋ ಆವಾಗ ನಮ್ಮ ಟೋಟಲ್ ಪ್ರೊಡಕ್ಷನ್ ಏನಿದೆ ಅತ್ಯುನ್ನತ ಮಟ್ಟವನ್ನು ತಲುಪಿರುತ್ತೆ. ಈ ಮಾರ್ಜಿನಲ್ ಪ್ರೊಡಕ್ಷನ್ 0 ಆದಮೇಲೆ ನೆಕ್ಸ್ಟ್ ನಕಾರಾತ್ಮಕವಾಗಿ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಅದಾದಮೇಲೆ ಇಲ್ಲಿ AP ಅಂತ ಹೇಳಿದೆಯಲ್ಲ, ಆವ್ರೇಜ್ ಪ್ರೊಡಕ್ಷನ್, ಅದು ಸಹ ಪ್ರಾರಂಭದಲ್ಲಿ ಹೆಚ್ಚಾಗ್ತಾ ಸೆಕೆಂಡ್ನೇ ಹಂತದಲ್ಲಿ, ಆದರೆ ಟಿ ಪಿ ಅಷ್ಟು ಅಂದರೆ ಟೋಟಲ್ ಪ್ರೊಡಕ್ಷನ್ ಅಷ್ಟು ಪೀಕಿಗೆ ಹೋಗಲ್ಲ. ಸೊ ಹೆಚ್ಚಿನ ಪ್ರಮಾಣ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತಾ ಮೂರನೇ ಹಂತದಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ಬಟ್ ಅದಿನ್ನೂ ನೆಗೆಟಿವ್ ಆಗಿರಲ್ಲ. ಇವೆರಡೂ ನೆಗೆಟಿವ್ ಆಗೋಕ್ಕಿಂತ ಮುಂಚೆ ಮಾರ್ಜಿನಲ್ ಪ್ರೊಡಕ್ಷನ್ ಅನ್ನೋದು ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ಟೋಟಲ್ ಪ್ರೊಡಕ್ಷನ್ ಅತ್ಯಧಿಕ ಮಟ್ಟವನ್ನು ತಲುಪಿರುತ್ತೆ, ಮೂರನೇ ಹಂತದಲ್ಲಿ ಕೆಳಮುಖವಾಗುತ್ತೆ. ಆದರೆ ಮಾರ್ಜಿನಲ್ ಪ್ರೊಡಕ್ಷನ್ ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಇರುತ್ತೆ, ಎರಡನೇ ಹಂತದಲ್ಲಿ ಕಡಿಮೆ ಆಗುತ್ತೆ, ಮೂರನೇ ಹಂತದಲ್ಲಿ ನಕಾರಾತ್ಮಕವಾಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಸರಾಸರಿ ಏನಾಗುತ್ತೆ, ಮೊದಲನೇ ಹಂತದಲ್ಲಿ ಹೆಚ್ಚಾಗುತ್ತೆ, ಎರಡನೇ ಹಂತದಲ್ಲೂ ಹೆಚ್ಚಾಗುತ್ತೆ, ಮೂರನೇ ಹಂತದ ನಂತರ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಸೊ ಇದಾದ್ಮೇಲೆ ಈ ಸಿದ್ಧಾಂತಕ್ಕೆ ಕೆಲವೊಂದು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ಕಲ್ಪನೆಗಳಿದ್ದಾಗ ಅಷ್ಟೇ ಈ ಒಂದು ಸಿದ್ಧಾಂತ ಅನ್ನೋದು ಅನ್ವಯ ಆಗುತ್ತೆ. ಫಸ್ಟ್ ಒನ್, ಕೇವಲ ಒಂದು ಉತ್ಪಾದನಾಂಗವನ್ನು ಏರಿಳಿತಗೊಳಿಸಬೇಕು. ನಾ ಹೇಳಿದ್ನಲ್ಲ, ಬದಲಾಗುವ ಉತ್ಪಾದನಾಂಗ ಯಾವುದಾದ್ರೂ ಇರ್ಬೋದು. ಸೊ ನಾನು ಅವಾಗಲೇ ಕಾರ್ಮಿಕರನ್ನ ತೊಗೊಂಡು, ಇಲ್ಲ ನೀವು ಕಚ್ಚಾ ಸಾಮಗ್ರಿಗಳಾದರೂ ತೊಗೋಬೋದು. ಆ ಒಂದು ಉತ್ಪಾದನಾಂಗವನ್ನು ಮಾತ್ರ ನಾವೇನು ಮಾಡಬೇಕು, ಏರಿಳಿತಗಳನ್ನು ಗೊಳಿಸಬೇಕು. ಮತ್ತು ಎರಡನೇದು, ಇತರ ಉತ್ಪಾದನಾಂಗಗಳು ಸ್ಥಿರವಾಗಿರಬೇಕು. ಸ್ಥಿರವಾಗಿರುವಂಥ ಉತ್ಪಾದನಾಂಗಗಳನ್ನು ಯಾವುದನ್ನು ಬದಲಾಯಿಸಬಾರ್ದು, ಅವೆಲ್ಲವೂ ಕೂಡ ಸ್ಥಿರವಾಗಿ ಇರಬೇಕು. ಉದ್ಯಮ ಗಾತ್ರ ಮತ್ತು ದಕ್ಷತೆ ಸ್ಥಿರವಾಗಿರಬೇಕು. ಯಾವುದೇ ಕಾರಣಕ್ಕೂ ಉದ್ಯಮ ಗಾತ್ರ ಕಡಿಮೆ ಎಷ್ಟಿದೆಯೋ ಓವರಾಲ್ ಅದು ಪ್ರೊಡಕ್ಷನ್ ಥ್ರೂ ಏನಾಗಿರಬೇಕು ಅಷ್ಟೇ ಇರಬೇಕು. ಮತ್ತು ದಕ್ಷತೆ ಕೂಡ ಸ್ಥಿರವಾಗಿರಬೇಕು. ಅಂದರೆ ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ 2
ಉದಾಹರಣೆಗೆ 2 ಕೇಕ್ ಅಷ್ಟು ಮಾಡ್ತಾನೆ ಅಂತಂದರೆ ಇನ್ನೊಬ್ಬ ಲೇಬರು ಕೂಡ ಅಷ್ಟೇ ಉತ್ಪಾದನಾ ದಕ್ಷತೆಯನ್ನು ಹೊಂದಿರೋ 2 ಕೇಕ್ ಅಷ್ಟೇ ಮಾಡಬೇಕು. ಅವನು ಎಕ್ಸ್ಟ್ರಾನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಇದನ್ನೇಂತ ಕರೀತೀವಿ, ದಕ್ಷತೆ ಸ್ಥಿರವಾಗಿರುತ್ತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ. ಓವರಾಲ್ ಒಂದು ಉತ್ಪಾದನೆ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಾರ್ದು, ಅವಾಗಷ್ಟೇ ನಮ್ಮ ಸಿದ್ಧಾಂತ ಅನ್ವಯ ಆಗುತ್ತೆ. ನೆಕ್ಸ್ಟ್ ಒನ್, ಬದಲಾಗುತ್ತಿರುವ ಉತ್ಪಾದನಾ ದಕ್ಷತೆ ಸ್ಥಿರವಾಗಿರುತ್ತೆ. ಬದಲಾಗುತ್ತಿರುವಂತಹ ಉತ್ಪಾದನಾ ದಕ್ಷತೆ, ಬದಲಾಗುತ್ತಿರುವಂತಹ ಉತ್ಪಾದನಾಂಗ ಇದೆಯಲ್ವಾ, ಅದರದ್ದು ದಕ್ಷತೆ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಸೊ ಅವಾಗಲೇ ಹೇಳಿದಂಗೆ, ಈಗ ನಾನು ಒಂದು ಯೂನಿಟ್ ಆಫ್ ಒಬ್ಬರು ಕಾರ್ಮಿಕರು, ಅದಾದ 2 ಕಾರ್ಮಿಕರು 3 ಕಾರ್ಮಿಕರನ್ನು ತಗೊಂಡು ಹೋದಲ್ಲ, ಪ್ರತಿಯೊಬ್ಬ ಕಾರ್ಮಿಕರ ಉತ್ಪಾದನಾ ದಕ್ಷತೆ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಟೀಕೆಗಳು ಅಂತ ಬಂದಾಗ, ಉತ್ಪಾದನಾ ದಕ್ಷತೆ ಸ್ಥಿರವಾಗಿರುವುದಿಲ್ಲ. ಏನು ಟೀಕೆ? ಎಲ್ಲರ ಉತ್ಪಾದನಾ ದಕ್ಷತೆನೂ ಸ್ಥಿರವಾಗಿರೋದಿಲ್ಲ. ಒಬ್ಬ ಕಾರ್ಮಿಕ 2 ಕೇಕ್ಗಳನ್ನು ಉತ್ಪಾದನೆ ಮಾಡ್ತಾನೆ ಅಂತಂದರೆ ಎರಡನೇವನು 2 ಕೇಕ್ಗಳನ್ನು ಉತ್ಪಾದನೆ ಮಾಡ್ತಾನೆ ಅಂತ ಹೇಳಕ್ಕೆ ಬರಲ್ಲ. ಅವ್ನು ಜಾಸ್ತಿನೂ ಉತ್ಪಾದನೆ ಮಾಡ್ಬೋದು, ಕಡಿಮೆನೂ ಉತ್ಪಾದನೆ ಮಾಡ್ಬೋದು. ಸೊ ಹಾಗಾಗಿ ಉತ್ಪಾದನಾ ದಕ್ಷತೆ ಸ್ಥಿರವಾಗಿರುತ್ತೆ ಅನ್ನೋದು ಒಂದು ಅವಾಸ್ತವಿಕ. ನೆಕ್ಸ್ಟ್ ಒನ್, ಉತ್ಪಾದನಾ ತಂತ್ರ ಸ್ಥಿರವಾಗಿರುವುದಿಲ್ಲ. ಸೊ ಅವರೇನು ಹೇಳಿದ್ದಾರೆ, ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ಯೂಶ್ವಲಿ ಉತ್ಪಾದನಾ ತಂತ್ರ ಅನ್ನೋದು ಅದು ಬದಲಾಗ್ತಾನೆ ಎವ್ರಿ ಮಂತ್ ಹೊಸ ತಂತ್ರಜ್ಞಾನವನ್ನು ಬರ್ತಾನೆ ಇರುತ್ತೆ. ಆ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅನ್ನೋದು ಒಂದು ಅವಾಸ್ತವಿಕ. ನೆಕ್ಸ್ಟ್ ಅವಾಸ್ತವಿಕ ಕಲ್ಪನೆಗಳು ಇದರಲ್ಲಿ ತುಂಬ ಇದ್ದಾವೆ. ಏನಂತಂದರೆ, ಒಂದು ಉತ್ಪಾದನಾಂಗಗಳನ್ನು ಮಾತ್ರ ಹೇಳಿತಗೊಳಿಸಬೇಕು, ಒಂದು ಸ್ಥಿರ ಉತ್ಪಾದನಾಂಗವನ್ನು ಮಾತ್ರ ತಗೋಬೇಕು ಅಂತ ಹೇಳಿ ಇಲ್ಲೇನಾಗಿದೆ, ಅವಾಸ್ತವಿಕ ಕಲ್ಪನೆಗಳನ್ನು ತಗೊಂಡಿದೆ. ಇದು ಇವತ್ತಿನ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ. ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.